ಹಾಯ್ ಸ್ನೇಹಿತರೆ, ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಆ ಭಗವಂತನ ಲೀಲೆ ಅಪಾರ. ತನ್ನ ಉಪಸ್ಥಿತಿಯನ್ನು ತನ್ನ ಪವಾಡಗಳಿಂದ ನಿರೂಪಿಸಿಕೊಳ್ಳುತ್ತಾನೆ. ಇತ್ತೀಚೆಗೆ ನಡೆದ ಒಂದು ಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ. ಇದು ನನ್ನ ಭ್ರಮೆಯೋ ಅಥವಾ ಭಗವಂತನ ಲೀಲೆಯೋ ತಿಳಿಯದು. ನನ್ನ ಸಿಸ್ಟ್ರಿಲ್ಲ ಪತಿಯ ತಂಗಿ ಮ್ಯಾರೇಜ್ ಡೇಯನ್ನು ಪ್ರತಿ ವರ್ಷ ತಿರುಪತಿಯಲ್ಲಿ ಆಚರಿಸಿಕೊಳ್ಳುವ ವಾಡಿಕೆ ಇದು ಸುಮಾರು ವರ್ಷಗಳಿಂದ ನಡೆದು ಬಂದ ಸಂಗತಿಯಾಗಿದೆ. ಇತ್ತೀಚಿನ 2 ವರ್ಷಗಳಲ್ಲಿ ನಮ್ಮ ಕುಟುಂಬವು ಅವರೊಂದಿಗೆ ಕಲಿತು ಹೋಗುವುದು ರೂಢಿಯಾಗಿತ್ತು. ಪ್ರತಿ ವರ್ಷವೂ ಒಂದೊಂದು ಸೇವೆಯನ್ನು ನಾವು ಸ್ಪೆಷಲ್ ದರ್ಶನ ಮಾಡಿಕೊಳ್ಳುವ ರೂಢಿಯೂ ಮಾಡಿಕೊಂಡಿದ್ದೆವು. ಆದರೆ ಆ ದರ್ಶನ ನಮಗೆ ಅಸಂತೃಪ್ತಿ ಉಳಿಸುತ್ತಿತ್ತು. ಯಾಕೆಂದರೆ ಎಷ್ಟೋ ಭಕ್ತಿಯಿಂದ ಆ ವಿರಾಟ್ ಸ್ವರೂಪನ ನೋಡುವ ಆಸೆ ಹೊಂದಿದ ನಮಗೆ ಕ್ಷಣ ಮಾತ್ರದಲ್ಲಿ ದರ್ಶನವಾಗಿ ನೂಕು ನುಗ್ಗಲಿನಿಂದ ನಿರಾಶೆಯಾಗಿ ಹೊರಬರುವುದು ಹಾಗೂ ನೋಡಿದ ಆ ಕ್ಷಣ ಮಾತ್ರದ ಮನನವನ್ನು ಮಾಡಿಕೊಳ್ಳುವುದು ತೃಪ್ತಿ ಪಡುವುದರಿಂದಲೇ ನಮ್ಮನ್ನು ನಾವು ಭಾಗ್ಯವಂತರು ಎಂದುಕೊಳ್ಳುತ್ತಿದ್ದೆವು. ಆದರೆ ಈ ಬಾರಿ ನನಗೆ ಒಂದು ವಿನೂತನ ಘಟನೆ, ಒಂದು ಮರೆಯಲಾರದ ಅನುಭೂತಿ ಉಳಿಸಿತು ಸ್ನೇಹಿತರೆ. ಇದು ನಿಮಗೆ ಹೇಳಲೇಬೇಕು. ಈ ಬಾರಿ ನಾವುಗಳು ವಸಂತೋತ್ಸವ ಸೇವೆಯನ್ನು ಕಟ್ಟಿ ನಮ್ಮ ಸಮಯದ ಮೇರೆಗೆ ದರ್ಶನಕ್ಕೆ ಹೋದೆವು. ಅದೇ ನೂಕು ನುಗ್ಗಲು, ಅದೇ ರಶ್ನಲ್ಲಿ ದರ್ಶನ ಮಾಡಿಕೊಂಡು ನನಗೆ ಸ್ವಲ್ಪ ಬೇಜಾರು, ಅಸಂತೃಪ್ತಿ ಉಂಟಾಗಿ ಕಣ್ಣಾಲೆಗಳು ತೇವಿಕೊಂಡವು. ಎಷ್ಟೋ ದಿನಗಳ ಮುಂಚೆ ಸೇವೆ ಕಟ್ಟಿ ಎಷ್ಟೋ ಭಕ್ತಿ ಭಾವನೆಯ ತಪ್ತರಾಗಿ ಬಂದ ನಮಗೆ ನಿನ್ನ ಈ ಪರೀಕ್ಷಣ ಮಾತ್ರ ದರ್ಶನ ನೀಡುವುದು ನಿನಗೆ ಸರಿಯೇ ಶ್ರೀಹರಿ ಎಂದು ದುಃಖದಿಂದ ಖಿನ್ನತೆ ಮನಸ್ಸಿನಿಂದ ಮರಳಿದ ನನಗೆ ಆ ಪಡೆದ ದರ್ಶನವೂ ಕೂಡ ಮರೆಸಿಬಿಟ್ಟಿತು. ಹೀಗೆ ಅದೇ ವಿಚಾರದಲ್ಲಿ ಬೇಡಿ ಹನುಮಂತನ ದರ್ಶನ ಪಡೆದು ಅದರ ಎದುರಿನ ಜ್ಯೋತಿ ಬೆಳಗಿಸುವ ಹಾಗೂ ತೆಂಗು ಒಡೆಯುವ ಸ್ಥಳಕ್ಕೆ ಬಂದು ತೆಂಗೊಂದನ್ನು ಒಡೆಯಲು ಬಗ್ಗಿ ಏಳುವ ಪ್ರಯತ್ನದಲ್ಲಿ ಪಕ್ಕದಲ್ಲಿ ನೋಡ್ತೀನಿ, ಸುಮಾರು 7 ಅಡಿಯ ಎತ್ತರದ ಅಜಾನುಭಾವ ನಿಂತಿದ್ದು. ಆತನು ಬೆಳ್ಳನೆಯ ಕೆಂಪು ಹಸಿರು ಅಂಚಿನ ರೇಷ್ಮೆ ಪಂಚೆ, ಬೆಳ್ಳಗಿನ ಮೈಬಣ್ಣ, ನೀಳವಾದ ಕಡಿಮೂಗು, 3 ಗೆರೆಯ ನಾಮದೊಂದಿಗೆ ಆಕರ್ಷಕ ನಿಲುವು, ಕಾಲಲ್ಲಿ ಸುಮಾರು ದಪ್ಪನೆಯ ಬಂಗಾರದ ಕಡಗಳು, ನೀಳವಾದ ಕೈಯಲ್ಲಿ ದಪ್ಪನೆಯ ಚಿನ್ನದ ಕಡಗಳು, ತೋರು ಬೆರಳಿಗೆ ಸುಮಾರು ದೊಡ್ಡದಾಗಿರುವಂತಹ ವಜ್ರದ ಉಂಗರದೊಂದಿಗೆ ಆ ಮನುಷ್ಯ ಎದುರಿನ ಗುಡಿಯನ್ನು ನೋಡ್ತಿದ್ದನ್ನು ನೋಡಿ ಒಂದೇ ಬಾರಿಗೆ ದಿಗ್ಭ್ರಾಂತಿಗೊಂಡೆ. ವಿಶೇಷವಾದ ಆ ಆಕಾರ, ಆ ದಿವ್ಯ ವ್ಯಕ್ತಿಯ ರೂಪ ಮೂಡಿ ಮಾಡುವಂತಿತ್ತು. ಆತ ಯಾರೋ ಅಲ್ಲ, ಆ ಶ್ರೀನಿವಾಸನೇ ನಮ್ಮಲ್ಲಿಗೆ ಬಂದಿದ್ದಾನೆಂಬ ಭಾವ ಪರವಶತೆಯಿಂದ ಆತನಿಗೆ ಕೈ ಮುಗಿದಿದ್ದು ಶ್ರೀಹರಿ ಶ್ರೀಹರಿ ಎಂದು ಉಚ್ಚರಿಸುತ್ತಾ ನಮಿಸಿದ್ದು ಒಂದು ವಿಶೇಷ ಅನುಭೂತಿ. ಅಂದಿನ ಆ ದಿನವಿಡೀ ಆಲಯದ ಪ್ರಾಂತದಲ್ಲಿ ಆ ವ್ಯಕ್ತಿ ಮತ್ತೆ ನಮಗೆ ಕಾಣಿಸುವನಾ ಎಂದು ನೋಡುತ್ತಲೇ ಇದ್ದೆವು. ಆದರೆ ಮತ್ತೆಲ್ಲೂ ಕಾಣಿಸಲಿಲ್ಲ. ಆ ಶ್ರೀನಿವಾಸನ ಅಂದಿನ ವಿಸ್ಮಯ ಪವಾಡ ಇಂದಿಗೂ ಆ ದಿವ್ಯ ಸ್ವರೂಪ ಕಣ್ಮುಂದೆ ಸುಳಿಯುತ್ತಾ ಜ್ಞಪ್ತಿಯಲ್ಲಿ ತಟಸ್ಥವಾಗಿದೆ ಸ್ನೇಹಿತರೆ. ಅಂದರೆ ನೆನೆದವರ ಮನದಲ್ಲಿ ನಿರಂತರವಾಗಿದ್ದ ತನ್ನ ಮಹಿಮೆಯನ್ನು ಸಾರಿ ಹೇಳುವ ಆ 7 ಬೆಟ್ಟದ ಒಡೆಯನಿಗೆ ನಮಿಸುತ್ತಾ ಈ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ. ಇದು ಒಂದು ಪವಾಡವೇ ಸರಿ, ಅವರವರ ಅನುಭೂತಿಗೆ ಉಳಿಸಿದ್ದು. ಆದರೆ ನನ್ನ ಒಂದು ಅನುಭೂತಿಯಲ್ಲಿ ಶ್ರೀನಿವಾಸನ ಪವಾಡ ಮಹಿಮೆ ನನಗೆ ಉಳಿಸಿದ್ದು. ಆದರೆ ಕೆಲವೊಬ್ಬರು ಹೇಳ್ತಾರೆ ಭಗವಂತನು ನೋಡಿದವರು ಯಾರೂ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಭಗವಂತನು ನೋಡಿದರೆ ನಾವು ಇರೋದಿಲ್ಲ ಈ ಭೂಮಿ ಮೇಲೆ. ಆದರೆ ಭಗವಂತನು ತನ್ನ ಒಂದು ವಿಶೇಷ ರೂಪ ಕಾಣಿಸಿದೆ. ಮನುಷ್ಯ ರೂಪದಲ್ಲಿ ಭಗವಂತನು ಬಂದು ಆತನ ದರ್ಶನ ಪಡೆದಿದ್ದು ನಮ್ಮ ಭಾಗ್ಯ. ಇದನ್ನು ನಾನು ನಿಮಗೆ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಹೀಗೆ ಅನೇಕವಾಗಿರುವಂತಹ ಆ ಭಗವಂತನ ವೆಂಕಟರಮಣನ, ತಿರುಪತಿ ತಿಮ್ಮಪ್ಪನ ಅನುಭವಗಳು, ಪವಾಡಗಳು, ಇಚ್ಛೆ ಈಡೇರಿಗಳು ನಿಮ್ಮಲ್ಲಿರ್ತೀವಿ. ಓಂ ನಮೋ ವೆಂಕಟೇಶ.